ನೋಡಿ, ಮೇಷರಾಶಿಯವರು ಅಂದ ತಕ್ಷಣ ಯಾವತ್ತಿಗೂ ವಿಶೇಷವಾಗಿರತಕ್ಕಂಥ ಗುಣ ಏನು ಅಂತಂದ್ರೆ ಧೈರ್ಯಶಾಲಿಗಳು, ಮುನ್ನುಗ್ಗಿ ಹೋಗುವಂಥದ್ದು. ಎಂತ ರಿಸ್ಕ್ ಇರ್ಲಿ, ಎಂತ ಒತ್ತಡ ಇದ್ರೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ. ನಾನು ಮಾಡಬಲ್ಲೆ, ನಾನು ಗೆಲ್ಲಬಲ್ಲೆ ಅನ್ನುವಂತ ಒಂದು ಕಾನ್ಫಿಡೆನ್ಸ್ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಈ ಕಾನ್ಫಿಡೆನ್ಸ್ ಇಂದಾನೆ ನೀವು ಅನೇಕ ರೀತಿಯಲ್ಲಿ ಸಕ್ಸಸ್ ಅನ್ನ ಗಳಿಸಿರ್ತಕ್ಕಂಥದ್ದು ಇದೆ. ಆದ್ರೆ ಇಲ್ಲಿ ಮೈನಸ್ ಪಾಯಿಂಟ್ ನೋಡ್ಬೇಕಲ್ವಾ, ಕೋಪಿಷ್ಟ್ರು ಸಡನ್ ಆಗಿ ನಿರ್ಧಾರ ತಗೊಳ್ಳೋದ್ರಿಂದ ಅನೇಕ ರೀತಿಯಲ್ಲಿ ಸಮಸ್ಯೆಗಳನ್ನು ಕೂಡ ಎದುರಿಸುವಂತ ಸಾಧ್ಯತೆಗಳು ಇದೆ. ಹಾಗಾಗಿ ಈ ಕೋಪವನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು ಸ್ವಲ್ಪ ವಿಚಾರ ಮಾಡಿ ಕಮಿಟ್ ಆದ್ರೆ ಪರವಾಗಿಲ್ಲ ಅನ್ನುವಂಥದ್ದು ನಿಮಗೆ ಗಮನಿಸಬೇಕು. ಜೀವನ ಅನ್ನುವಂಥದ್ದು ಪಾಠ ಬಹಳಷ್ಟು ಕಲಿಸಿದೆ ಇಲ್ಲಿಗಾಗಲೇ. ನೋಡಿ, ನಿಮ್ ಪ್ಲಸ್ ಪಾಯಿಂಟ್ ಯಾವ್ದು ಅಂತಂದ್ರೆ ಯಾವುದೇ ಆಹ್ವಾನ ಇದ್ರೂ ಕೂಡ ಅದನ್ನ ಸ್ವೀಕಾರ ಮಾಡ್ತೀರಿ, ಎದುರೋದಿಲ್ಲ. ಎಂತದರೆ ಇರ್ಲಿ ಅದನ್ನ ಧೈರ್ಯದಿಂದ ಮುನ್ನುಗ್ಗುವಂತ ಗುಣ, ಮತ್ತೆ ಅದನ್ನ ಆಹ್ವಾನವನ್ನ ಸ್ವೀಕರಿಸುವಂತ ಗುಣ, ಅದು ನಿಮ್ ಪ್ಲಸ್ ಪಾಯಿಂಟ್. ಮೈನಸ್ ಪಾಯಿಂಟ್ ಏನಂತಂದ್ರೆ ತಾಳ್ಮೆ ಇಲ್ಲದೆ ಇರುವಂತ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥದ್ದು ನಿಮ್ ಮೈನಸ್ ಪಾಯಿಂಟ್ ಆಗಿರುತ್ತೆ. ಇದ್ರ ಬಗ್ಗೆ ಬಹಳ ನೀವು ಗಮನ ಹರಿಸಬೇಕಾಗತ್ತೆ. ಜೊತೆಗೆ ಮಿತ್ರ ರಾಶಿ ಬಂದು ಸಿಂಹ, ತುಲಾ, ಧನಸ್ಸು ರಾಶಿ ಆದ್ರೆ ಶತ್ರು ರಾಶಿಗಳು ಮಿಥುನ ಮತ್ತು ಕನ್ಯಾ ರಾಶಿ ಆಗಿರತಕ್ಕಂಥದ್ದು. ಇನ್ನು ನಿಮಗೆ ಅದೃಷ್ಟದ ಸಂಖ್ಯೆಗಳು 6 ಮತ್ತು 9 ಆಗಿರುತ್ತೆ. ಅದೃಷ್ಟದ ದಿನಾಂಕ 9, 8, 27 ಆಗಿರತಕ್ಕಂಥದ್ದು. ನೀವು ಯಾವಾಗಲೂ ಆರಾಧನೆ ಮಾಡ್ತಕ್ಕಂಥ ದೇವತೆಗಳು ಯಾರು ಅಂತಂದ್ರೆ ಮಹಾಶಿವ ಹಾಗೂ ಆಂಜನೇಯ ಸ್ವಾಮಿ ಅನ್ನುವಂಥದ್ದು ಗಮನದಲ್ಲಿಟ್ಕೊಂಡ್ರೆ ಬಹಳಷ್ಟು ಒಳ್ಳೆಯದು. ಅದೃಷ್ಟವಾಗಿರತಕ್ಕಂಥ ದಿನಗಳು ಭಾನುವಾರ ಮತ್ತು ಮಂಗಳವಾರ. ಇನ್ನು ಅದೃಷ್ಟದ ಬಣ್ಣ ಬಿಳಿ ಮತ್ತು ಕೆಂಪು ಆಗಿರುತ್ತೆ. ನಿಮ್ಮ ರಾಶಿಯ ರತ್ನ ಬಂದು ಹವಳ ಆಗಿರತಕ್ಕಂಥದ್ದು. ಇನ್ನು ಈ ಜುಲೈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಬಹಳಷ್ಟು ಮಿಶ್ರ ಫಲಗಳು, ಅನೇಕ ಏರಿಳಿತಗಳು ಇರುತ್ತೆ, ಬಹಳ ಅಪ್ ಡೌನ್ಗಳು ಇರುತ್ತೆ, ಸ್ವಲ್ಪ ಪ್ಲಸ್ ಸ್ವಲ್ಪ ಮೈನಸ್. ಜೀವನ ಅಂದ್ರೇನೆ ಹಾಗೆ ಅಲ್ವಾ, ಎಲ್ಲ ಒಂದು ಸಮ್ಮಿಶ್ರಣ ಇದ್ದಾಗಲೇ